ಇವತ್ತು ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಇಗ್ನೋರ್ ಮಾಡೋ ಫೈನಾನ್ಷಿಯಲ್ ಡಿಸಿಷನ್ ಅಂದ್ರೆ ಅದು ಟರ್ಮ್ ಇನ್ಶೂರೆನ್ಸ್. ತುಂಬಾ ಜನ ಇದನ್ನ ದುಡ್ಡು ವೇಸ್ಟ್ ಅಂತ ನೋಡ್ತಾರೆ ಬಿಟ್ರೆ ಇದಿಲ್ಲ ಅಂದ್ರೆ ಒಂದು ಫ್ಯಾಮಿಲಿಗೆ ಏನಾಗ್ಬೋದು ಅಂತ ಯೋಚನೆ ಕೂಡ ಮಾಡಲ್ಲ. ನೀವ್ ಇಮ್ಯಾಜಿನ್ ಮಾಡಿ, ಒಂದು ಮನೆಯಲ್ಲಿ ಒಬ್ರೇ ಅರ್ನಿಂಗ್ ಮೆಂಬರ್ ಇದಾರೆ ಅಂತ ಅನ್ಕೊಳ್ಳಿ. ರೆಂಟು, ಗ್ರಾಸರೀಸು, ಮಕ್ಳ ಎಜುಕೇಶನ್, EMI ಎಲ್ಲಾ ಕೂಡ ಆ ಒಂದು ಸಿಂಗಲ್ ಇನ್ಕಮ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಅಚಾನಕ್ ಆಗಿ ಆ ಸಿಂಗಲ್ ಇನ್ಕಮ್ ನಿಂತ್ಕೊಂತು ಅಂತ ಅನ್ಕೊಳ್ಳಿ, ಆಗ ತಿಂಗಳ ಏನೇನು ಎಕ್ಸ್ಪೆನ್ಸ್ ಇರುತ್ತಲ್ಲ ಅದು ಕೂಡ ಹಂಗೆ ನಿಂತ್ಕೊಳುತ್ತೆ. ಅದು ಯಾವತ್ತೂ ನಿಲ್ಲಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಮಿಲಿ ಫೈನಾನ್ಷಿಯಲ್ ಪ್ರೆಷರ್ಗೆ ಸಿಗಾಕೊಳುತ್ತೆ. ಸೇವಿಂಗ್ ಖಾಲಿ ಆಗುತ್ತೆ, ಸಾಲ ಮಾಡಬೇಕಾಗತ್ತೆ, ಮತ್ತೆ ಫ್ಯಾಮಿಲಿ ಎಕ್ಸ್ಪೆನ್ಸ್ಗೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆದ್ರೆ ಅದೇ ಟೈಮಲ್ಲಿ ಅವ್ರ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇದೆ ಅಂತ ಅನ್ಕೊಳ್ಳಿ, ಇನ್ಕಮ್ ಸ್ಟಾಪ್ ಆದ್ರೂ ಕೂಡ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗೋ ಅವಕಾಶ ಇರುತ್ತೆ. ಅದಕ್ಕೇನೆ ಟರ್ಮ್ ಇನ್ಶೂರೆನ್ಸ್ ನ ಇನ್ವೆಸ್ಟ್ಮೆಂಟ್ ಅಂತ ಕರೆಯಲ್ಲ, ಪ್ಯೂರ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಅಂತ ಕರೀತಾರೆ. ಇದು ಯಾವುದೇ ರೀತಿ ವೆಲ್ತ್ ಕ್ರಿಯೇಟ್ ಮಾಡಲ್ಲ, ಬಟ್ ಇದು ನಿಮ್ಮ ಫ್ಯಾಮಿಲಿನ ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ದಲೇ ಇರೋ ರೀತಿ ನೋಡ್ಕೊಳುತ್ತೆ, ಮತ್ತೆ ನಮ್ ಫ್ಯೂಚರ್ ನೆಮ್ಮದಿಯಾಗಿ ಇಟ್ಕೊಳೋ ತರ ಹೆಲ್ಪ್ ಮಾಡುತ್ತೆ. ನೀವು ಕೂಡ ನಿಮ್ಮ ಫ್ಯಾಮಿಲಿಗೋಸ್ಕರ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ಎಲ್ಲಾ ಫೀಚರ್ ಇರೋ ಒಂದು ಟರ್ಮ್ ಇನ್ಶೂರೆನ್ಸ್ ಲಿಂಕ್ ನ ನಮ್ಮ ಹೋಮ್ ಪೇಜ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡಬಹುದು.